ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಹೌದು, ನಿಮಗೆ ಈಗಾಗಲೇ ಒಂದು ನ್ಯೂಸ್ ವೈರಲ್ ಆಗ್ತಾ ಇರುವಂತಹ ನ್ಯೂಸ್ ಗೊತ್ತಾಗ್ತಾ ಇರ್ಬೋದು. ಸೋನು ಶ್ರೀವತ್ಸ ಯಾರು ರೀಲ್ಸ್ ಆ್ಯಕ್ಟರ್, ಫೇಮಸ್ ಆ್ಯಕ್ಟರ್ ಯಾರಿದ್ರು ಅವರು ಒಂದು ಸ್ವಲ್ಪ ಅರೆಸ್ಟ್ ಆಗಿದ್ದಾರೆ, ಕಾನೂನು ಪ್ರಕಾರ ಅರೆಸ್ಟ್ ಆಗಿದ್ದಾರೆ ಅಂತ. ಯಾಕೆ ಏನು ಅನ್ನೋದನ್ನ ವಿಡಿಯೋ ಎಂಡ್ವರೆಗೂ ನೋಡಿ. ಅದು ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ಕೂಡ ನೀವೇ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಈಗಾಗಲೇ ನಿಮಗೆ ತಮ್ನೇಲ್ ನೋಡಿ ನಿಮ್ಗಾಗಲೇ ಗೊತ್ತಾಗಿರ್ಬೋದು ಯಾರು ಸೋನು ಅಂತ. ಎಸ್, ಹೌದು, ಅವರೇನೆ. ಏನಾಯಿತು ಅನ್ನುವಂತಹ ವಿಚಾರವನ್ನು ನಾನು ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಮಿಸ್ ಮಾಡಿದೆ. ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಬನ್ನಿ, ಇನ್ನು ತಡ ಮಾಡೋದು ಬೇಡ. ಏನಾಯಿತು, ಸೋನು ಶ್ರೀವತ್ಸ ಅವರು ಏನು ಮಾಡಿದ್ರು, ಹಾಗೆ ಯಾಕೆ ಅರೆಸ್ಟ್ ಆಗಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಅನ್ನೋದು ಎಷ್ಟು ಹುಚ್ಚಿಡ್ದಿದೆ, ಹಾಗೆ ಯೂಟ್ಯೂಬಲ್ಲಿ ರೀಲ್ಸ್ ಶಾರ್ಟ್ಸು ಮಾಡೋದು ಅಂತ ಅಂದರೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂತ ಅಂದರೆ, ಎಸ್, ಹೌದು. ಆದರೆ ಅದಕ್ಕೋಸ್ಕರ ಒಂದು ಮಗುವನ್ನು ದತ್ತು ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳಿ, ಕಾನೂನು ಪ್ರಕಾರ ಸುಳ್ಳು ಹೇಳಿ ಅವರು ಈ ರೀತಿಯಾದಂತಹ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಅವರವರ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಮಕ್ಕಳನ್ನು ಬಳಸ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದರೆ, ಅವರು ಎಲ್ಲ ಕಡೆ ಮಗುವನ್ನು ಇಟ್ಕೊಂಡು ವಿಡಿಯೋ ಮಾಡೋದಾಗಿರ್ಬೋದು, ಹಾಗೆ ಅವ್ರ ತಂದೆ ತಾಯಿಗೆ ನಾನು ಏನೋ ಕೊಟ್ಟೆ ಅಂತ ಹೇಳಿದ್ರಂತೆ. ಅಮೌಂಟ್ ನಾನು ಕೊಟ್ಟಿಲ್ಲ, ಏನೋ ಕೊಟ್ಟೆ ಅಂತ ಅಂದ್ರಂತೆ. ಇದು ಮಕ್ಕಳ ಇಲಾಖೆಯವರು ಏನವರು ಇವರು ವಿಡಿಯೋಗಳನ್ನೆಲ್ಲ ನೋಡಿ ಎಲ್ಲ ಚೆಕ್ ಮಾಡಿಸಿದಾಗ ಅವರು ಯಾವುದೇ ರೀತಿಯಾದಂತಹ ಕಾನೂನಿನ ಪ್ರಕಾರ ಆ ಮಗುವನ್ನು ಅವರು ದತ್ತು ತಗೊಂಡಿಲ್ಲ ಅಂತ ಪ್ರೂವ್ ಆಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ಎಲ್ಲರ ಹತ್ರ ಹೇಳ್ಕೊಂಬಂದಿರೋದು, ನಾನು ಕಾನೂನು ಪ್ರಕಾರನೇ ತಗೊಂಡಿದ್ದೀನಿ ಅಂತ. ಅದು 8 ವರ್ಷದ ಹೆಣ್ಣು ಮಗುವನ್ನು ನಾನು ದತ್ತು ತಗೊಂಡಿದ್ದೀನಿ ಅಂತ ಹೇಳ್ಕೊಂಬರ್ತಾ ಇದ್ದಾರೆ. ಅದು ಎಷ್ಟು ಸರಿ, ನಿಮ್ಮ ಪ್ರಕಾರ ಅವ್ರು ಮಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಅಂದರೆ, ಯಾರೊಬ್ಬರೂ ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಬೇಡಿ. ಯಾವುದೋ ಒಂದು ವಿಡಿಯೋಗೋಸ್ಕರ ಸೋನು ಅವ್ರಿಗೆ ಆಗಿರ್ಬೋದು, ಯಾರಿಗೆ ಆದರೂ ಅಷ್ಟೇ, ಅವರು ಕೂಡ ತಮ್ಮ ವಿಡಿಯೋದಲ್ಲಿ ಮಗುವನ್ನು ತೋರಿಸ್ಕೊಂಡು ವಿಡಿಯೋ ವೈರಲ್ ಮಾಡ್ಕೊಳ್ಳೋದಾಗಿರ್ಬೋದು, ಜಾಸ್ತಿ ವ್ಯೂಸ್ ಬರಲಿ ಅಂತ ಅವೆಲ್ಲ ಮಾಡ್ಕೋತಾರೆ. ದಯವಿಟ್ಟು ಆ ಕೆಲಸನ, ಆ ಮಗು ಕೂಡ ತಂದೆ ತಾಯಿ ಇದ್ರೂ ಕೂಡ ಅನಾಥವಾಗಿ ಬೆಳೆಯೋದು ಅದೆಲ್ಲ ಸರಿ ಬರಲ್ಲ. ಮಗುವನ್ನು ಆಲ್ಮೋಸ್ಟ್ ಅವರ ತಂದೆ ತಾಯಿ ಹತ್ರ ಬಿಡಿ ಅಂತ ಹೇಳ್ತಾ, ಈ ಒಂದು ನಾನು ಕೊಟ್ಟಂತಹ ಪುಟಾಣಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಯಾಕೆ ಸೋನು ಶ್ರೀವತ್ಸ ಅವರು ಮಾಡಿದ್ದು ಸರಿನಾ ತಪ್ಪ, ಅದರಲ್ಲೂ ಅವರು ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀವತ್ಸ ಅವರು ತುಂಬ ವೈರಲ್ ಆಗಿಬಿಟ್ಟಿದೆ ಅವರ ರೀಲ್ಸು ಹಾಗೆ ಶಾರ್ಟ್ಸು. ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬ್ ಶಾರ್ಟ್ಸಲ್ಲೂ ಅಷ್ಟೇ ತುಂಬ ಫೇಮಸ್ ಆ್ಯಕ್ಟರ್ ಅವರು. ಅವ್ರು ಮಾಡಿದ್ದು ಸರಿನಾ ತಪ್ಪ, ಒಂದು ಪಬ್ಲಿಕ್ ಫಿಗರ್ ಆಗಿ ಅವರು ಮಾಡ್ತಾ ಇರೋದು ತಪ್ಪು. ಓಕೆನಾ? ಒಬ್ಬ ಜನರಿಗೆ ಅವರು ಒಂದು ಒಳ್ಳೆ ಮಾಹಿತಿ ಕೊಡಬೇಕೇ ಹೊರತು ಈ ರೀತಿಯಾದಂತಹ ಮಾಹಿತಿನ ಅವರು ಕೊಡ್ಕೂಡ್ದು.